ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆಯ ವಿಷಯ ಗ್ರಾಮಾಡಳಿತಕ್ಕೆ ಗ್ರಹಣ. ನಾನು ನಿಮ್ಮ ರಮೇಶ್ ಜಂಬೂರು. ಇಡೀ ಕರ್ನಾಟಕದಲ್ಲಿ ಇವತ್ತು ಗ್ರಾಮಾಡಳಿತಾಧಿಕಾರಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಆದರೆ ಈ ಪ್ರತಿಭಟನೆಯ ಸ್ವರೂಪವನ್ನ ಗಮನಿಸಿದ್ರೆ ನಿಜಕ್ಕೂ ನೀವು ದಂಗೆಯಾಗಿ ಹೋಗ್ತೀರಾ. ಗ್ರಾಮಾಡಳಿತಕ್ಕೆ ಗ್ರಹಣ. ಇಂದಿನಿಂದ ಗ್ರಾಮಾಡಳಿತಾಧಿಕಾರಿಗಳ ಮುಷ್ಕರ. ಬಂದಾಗಲಿವೆ ರಾಜ್ಯ ಸರ್ಕಾರದ 21 ಆ್ಯಪ್ಗಳು. ರಾಜ್ಯದ ಗ್ರಾಮಾಡಳಿತಾಧಿಕಾರಿಗಳ ಬದುಕು ಅತಂತ್ರ. ಕಚೇರಿಯೂ ಇಲ್ಲ, ಚೇಂಬರ್ ಕೂಡ ಇಲ್ಲ. ಆದರೂ ಕೆಲಸ ಮಾಡಲೇಬೇಕು. ಎರಡನೇ ಹಂತದ ಹೋರಾಟಕ್ಕೆ ಇಳಿದ ಗ್ರಾಮಾಡಳಿತಾಧಿಕಾರಿಗಳು ಏನ್ ಮಾಡಲು ಹೊರಟಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಕಳೆದ ಹಲವಾರು ವರ್ಷಗಳಿಂದ ನಾವು ನೋಡ್ತಿದ್ದ ಹಾಗೆ ಗ್ರಾಮಾಡಳಿತಾಧಿಕಾರಿಗಳು ಗ್ರಾಮಾನ್ಯ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ನಾಡ ಕಚೇರಿಗಳಲ್ಲಿರ್ಬೋದು ಅಥವಾ ಆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಂದಾಯ ಇಲಾಖೆಯ ಬಹುತೇಕ ಸಮಸ್ಯೆಗಳಿಗೆ ಅಥವಾ ಅಲ್ಲಿರ್ತಕ್ಕಂಥ ಕೆಲಸಗಳಿಗೆ ಅವರು ಸ್ಪಂದಿಸ್ತಾನೆ ಬರ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಇವರು ಕರ್ನಾಟಕ ಸರ್ಕಾರದ ಅಧಿಕೃತ ಸರ್ಕಾರಿ ಎಂಪ್ಲಾಯೀಸ್ಗಳು, ಸರ್ಕಾರಿ ನೌಕರರು. ಆದರೆ ಸತ್ಯ ಮಾತ್ರ ಇತ್ತೀಚೆಗೆ ಬಯಲಾಗ್ತಾ ಇರುವಂಥದ್ದು, ಇವರಿಗೆ ಕೂರ್ಲಿಕ್ಕೆ ಒಂದು ಕಚೇರಿಯ ವ್ಯವಸ್ಥೆ ಇಲ್ಲ, ಒಂದು ಚೇರ್ನ ವ್ಯವಸ್ಥೆ ಇಲ್ಲ, ಒಂದು ಟೇಬಲ್ನ ವ್ಯವಸ್ಥೆ ಇಲ್ಲ. ಆದರೂ ಕೂಡ ಇವರು ಸರ್ಕಾರಿ ನೌಕರರು ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಆದರೆ ಅದು ಯಾವ ಆಧಾರದ ಮೇಲೆ ಇವರಿಗೆ ಸಂಬಳವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡ್ತಾ ಹೋಗಿ ನೋಡಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಇವರು ಊರೂರು ತಿರುಗಿಕೊಂಡು ಅಥವಾ ಗ್ರಾಮೀಣ ಪ್ರದೇಶಗಳ ಮನೆ ಮನೆಗೆ ಹೋಗಿ ಸರ್ವೆ ಮಾಡುವಂಥದ್ದು ಅಥವಾ ಏನು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಅದು ಸಂಪೂರ್ಣವಾಗಿ ಆ್ಯಪ್ಗಳ ಮೂಲಕ. ಸೊ ಆ ಹಿನ್ನೆಲೆಯಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಗಮನದಲ್ಲಿಟ್ಕೊಂಡು ಇವರು ಹಾಜರಾತಿಯಲ್ಲಿ ಇದ್ದಾರೆ ಅನ್ನೋಂಥದ್ದನ್ನು ಗಮನ ಹರಿಸ್ಕೊಂಡು ಆ ರಿಪೋರ್ಟನ್ನು ಆರೈವರು ಕೊಡ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟ್ರು. ಸೊ ಅದರ ಆಧಾರದ ಮೇಲೆ ಇವರಿಗೆ ಸರ್ಕಾರ ಸಂಬಳವನ್ನು ಕೊಡ್ತಾ ಇದೆ. ಸೊ ಇದು ನಿಜವಾದ ಸತ್ಯ. ಆದರೆ ಒಂದು ಕಚೇರಿ ಇಲ್ಲ, ಕೂರ್ಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಆದರೆ ಇವ್ರನ್ನ ಹೇಗೆ ಇವರು ಹಾಜರಾತಿ ಇದೆ ಅನ್ನುವಂಥದ್ದನ್ನು ಇವರು ಪರಿಗಣಿಸ್ತಾರೆ? ಆರೈ ಕೊಟ್ಟಿರ್ತಕ್ಕಂಥ ವರದಿ ಆಧಾರದ ಮೇಲೆ ಸಂಬಳ ಕೊಡೋದಾ? ಹಾಗಾದರೆ ಅವ್ರಿಗೊಂದು ಕಚೇರಿ ಬೇಡವಾ? ಸ್ವಾತಂತ್ರ್ಯ ಬಂದು ಇಲ್ಲಿವರೆಗೆ ಸಾಕಷ್ಟು ಕೆಲಸಗಳನ್ನು ಅವ್ರ ಕಡೆಯಿಂದ ಮಾಡಿಸ್ಕೊಂಡು ಬಂದಿದ್ದಾರೆ, ಸರ್ಕಾರ ರಚನೆ ಆದಾಗಿಂದನೂ ಇಲ್ಲಿವರೆಗೆ. ಆದರೆ ಕರ್ನಾಟಕ ಸರ್ಕಾರ ಇವತ್ತು ಅವರಿಗೊಂದು ಕೂರ್ಲಿಕ್ಕದಂಥ ಬೇಕಾದಂಥ ವ್ಯವಸ್ಥೆ ಇಲ್ಲ ಅಥವಾ ಅವರ ಮೂಲಭೂತ ಸೌಲಭ್ಯಗಳು ಅವರಿಗಿಲ್ಲ. ಸೊ ಹೇಗೆ ಇವ್ರನ್ನ ಸರ್ಕಾರಿ ನೌಕರರು ಅಂತೇಳಿ ಪರಿಗಣಿಸುವುದು? ಇದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಇವತ್ತು ಕರ್ನಾಟಕದ ಜನರನ್ನ ಕಾಡ್ತಾ ಇರುವಂಥದ್ದು. ಈಗಾಗಲೇ ನಮಗೆ ಮೂಲಭೂತ ಸೌಲಭ್ಯಗಳು ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿ ಒಂದು ಬಾರಿ ಕರ್ನಾಟಕದಲ್ಲಿ ಈ ಗ್ರಾಮಾಡಳಿತಾಧಿಕಾರಿಗಳ ಒಂದು ಟೀಮ್ ಏನಿದೆ ಕರ್ನಾಟಕದಲ್ಲಿ, ಈಗಾಗಲೇ ನನಗೆ ಸಿಕ್ಕಿರ್ತಕ್ಕಂಥ ದಾಖಲೆಗಳ ಪ್ರಕಾರ ಸುಮಾರು 8,500 ಸಾವಿರದಿಂದ 9,500 ಸಾವಿರದವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಈ ಗ್ರಾಮೀಣ ಆಡಳಿತಾಧಿಕಾರಿಗಳಿದ್ದಾರೆ. ಸೊ ಈ ಗ್ರಾಮೀಣ ಆಡಳಿತಾಧಿಕಾರಿಗಳು ಇಡೀ ಗ್ರಾಮೀಣ ಪ್ರದೇಶಗಳಲ್ಲಿ ಸುತ್ತಾಟ ನಡೆಸಿ ಓಡಾಡಿಕೊಂಡು ಬಿಸಿಲು ಮಳೆ ಗಾಳಿ ಅನ್ನೋದೇನೆ ಅಥವಾ ಚಳಿ ಅನ್ನೋದೇನೆ ಕೆಲಸ ಮಾಡ್ತಾರೆ. ಆದರೆ ಅವರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತಹ ಕೆಲಸ ಮಾತ್ರ ಇದುವರೆಗೆ ಆಗ್ತಾ ಇಲ್ಲ. ಆದರೆ ಬಹಳ ದೊಡ್ಡ ಅಪಾಯಕಾರಿ ಸ್ಥಿತಿ ಏನಂತಂದರೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಈಗಾಗಲೇ ಹೇಳಿದಾಗ 8,500 9,000 ಸಾವಿರ ಏನು ನೌಕರರಿದ್ದಾರೆ, ಇವರೆಲ್ಲ ಸೇರಿ ಇವತ್ತು ಕರ್ನಾಟಕ ಸರ್ಕಾರ ಆಪರೇಟ್ ಮಾಡುವಂಥ ಸುಮಾರು 21 ಆ್ಯಪ್ಗಳೇನಿದ್ದಾವೆ ಅವೆಲ್ಲವನ್ನೂ ಕೂಡ ಈ ಗ್ರಾಮಾಡಳಿತಾಧಿಕಾರಿಗಳೇ ಆಪರೇಟ್ ಮಾಡುವಂಥದ್ದು, ದಾಖಲೆಗಳನ್ನು ಅದರಲ್ಲಿ ಫೀಡ್ ಮಾಡುವಂಥದ್ದು. ಸೊ ಈ ಎಲ್ಲ ಕೆಲಸಗಳು ಇವತ್ತಿನಿಂದ ಸ್ಥಗಿತಗೊಳ್ತಾ ಇದ್ದಾವೆ. ಈಗ ಮೊದಲನೇ ಹಂತವಾಗಿ ಅಂದರೆ ಮೊದಲನೇ ಹಂತದ ಈಗ ಆಲ್ರೆಡಿ ಪ್ರತಿಭಟನೆ ಮುಗಿದಾಗಿದೆ. ಎರಡನೇ ಹಂತದ ಪ್ರತಿಭಟನೆಯಲ್ಲಿ ಅಥವಾ ಮುಷ್ಕರದಲ್ಲಿ ಇವರು ಮೊದಲನೇ ಹಂತದಲ್ಲಿ ಮಾಡ್ತಾ ಇರುವಂಥದ್ದು 21 ಆ್ಯಪ್ಗಳೇನಿದ್ದಾವೆ. ನೀವು ನೋಡ್ತಾ ಇರುವ ಹಾಗೆ ಸಂಯೋಜನೆ ಇರ್ಬೋದು, ಈ ಆಫೀಸ್ಗಳಿರ್ಬೋದು, ಅಥವಾ ಆಧಾರ್ ಫೀಡಿಂಗ್ ಇರ್ಬೋದು, ಹಾಗೆಯೇ ಬಗರುಕುಂ ವಿಚಾರಗಳಿರ್ಬೋದು, ಹಕ್ಕುಪತ್ರ ಇರ್ಬೋದು, ಹಾಗೆಯೇ ಏನು ಪೌತಿ ಆಂದೋಲನ ಆ್ಯಪ್ ಇರ್ಬೋದು. ಸೊ ಹೀಗೆ ಸಂರಕ್ಷಣೆ ಸೇರಿದಂತೆ ಸುಮಾರು ಒಂದು 21 ಆ್ಯಪ್ಗಳೇನಿದ್ದಾವೆ ಸರ್ಕಾರದಲ್ಲಿರ್ತಕ್ಕಂಥ ಗೌರ್ಮೆಂಟ್ ಸೆಕ್ಟರಲ್ಲಿ ಆಪರೇಟ್ ಆಗುವಂಥ ಆ್ಯಪ್ಗಳೇನಿದ್ದಾವೆ ಅವೆಲ್ಲವನ್ನೂ ಕೂಡ ತಮ್ಮ ಮೊಬೈಲ್ಗಳಿಂದ ಇವರು ಅನ್ಇನ್ಸ್ಟಾಲ್ಗಳನ್ನು ಮಾಡ್ತಾ ಇದ್ದಾರೆ. ನೀವೀಗ ಹಕ್ಕುಪತ್ರದ ಏನು ಆ್ಯಪಿಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಒಂದು ಸಣ್ಣ ಉದಾಹರಣೆನೇ ನಾವು ತೆಗೆದುಕೊಳ್ಳೋದಾದರೆ,
ಹಕ್ಕುಪತ್ರ ಯಾವುದೇ ಒಬ್ಬ ರೈತ ಆಗಿರಲಿ, ಕೂಲಿ ಕಾರ್ಮಿಕರಾಗಿರಲಿ, ಅವರ ಮನೆ ಅಥವಾ ಆಸ್ತಿ ಸಂಬಂಧಪಟ್ಟಾಗೆ, ಜಮೀನಿಗೆ ಸಂಬಂಧಪಟ್ಟಾಗೆ ಒಂದು ಏನು ದಾಖಲೆಗಳನ್ನು ಗ್ರಾಮಾಡಳಿತಾಧಿಕಾರಿಗಳ ಮೂಲಕವೇ ಅವರು RIಗೆ ಕಳಿಸ್ಕೊಡ್ಬೇಕು. RIಯಿಂದ ತಹಸೀಲ್ದಾರ್ಗೆ ಹೋಗುತ್ತೆ, ತಹಸೀಲ್ದಾರಿಂದ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಅವ್ರು ಏನೇನು ಬೇಕೋ ಅವ್ರ ದಾಖಲೆಗಳನ್ನು ಅಲ್ಲಿಂದ ಪಡಿಬಹುದು. ಆದರೆ ಮೂಲಭೂತವಾಗಿ ಗ್ರಾಮಾಡಳಿತಾಧಿಕಾರಿಗಳ ಕಡೆಯಿಂದ ಏನು ಒಂದು ಡಾಕ್ಯುಮೆಂಟ್ ಅಥವಾ ಏನು ದಾಖಲೆ ಅಪ್ಲೋಡ್ ಆಗಬೇಕಿತ್ತು ಆ್ಯಪ್ಗೆ, ಅದೇ ಇವತ್ತಿನಿಂದ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಈ ಗ್ರಾಮಾಡಳಿತಾಧಿಕಾರಿಗಳು ಪ್ರತಿಭಟನೆಯನ್ನು ಹಿಂಪಡೆಯುವವರೆಗೆ ಈ 21 ಆ್ಯಪ್ಗಳನ್ನು ಸಂಪೂರ್ಣವಾಗಿ ಅನ್ಇನ್ಸ್ಟಾಲ್ ಮಾಡುವ ಅಥವಾ ರಿಮೂವ್ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಇದು ಆರಂಭಿಕ ಹಂತ, ಎರಡನೇ ಹೋರಾಟದ ಆರಂಭಿಕ ಹಂತ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿರ್ತಕ್ಕಂಥ ಸುಮಾರು 8,500 to 9,500 ಈ ಎಂಪ್ಲಾಯೀಸ್ಗಳೇನಿದ್ದಾರೆ, ನೌಕರರು, ಇವರ ಮೂಲಭೂತ ಬೇಡಿಕೆಗಳನ್ನು ಕೂಡ ಈಡೇರಿಸುವಂಥ ಪ್ರಕ್ರಿಯೆಯನ್ನು ಸರ್ಕಾರ ಇವತ್ತು ಮಾಡ್ತಾ ಇಲ್ಲ. ಕಂದಾಯ ಇಲಾಖೆಯ ಏನು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮನೀಶ್ ಮೌದ್ಗಿಲ್ ಅವರಾಗಲಿ ಅಥವಾ ಕಂದಾಯ ಇಲಾಖೆ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರಾಗಲಿ ಇದುವರೆಗೂ ಅವರನ್ನು ಕರೆದು ಮಾತನಾಡಿಸುವಂಥ ಇವರೊಂದು ಪ್ರತಿಭಟನೆಗೆ ಇಳಿತಿದ್ದಾರೆ ಅಥವಾ ಅವರ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡ್ತಾರೆ. ಸೊ ಇದರಿಂದ ಕರ್ನಾಟಕ ಸರ್ಕಾರಕ್ಕೆ ಭಾಳ ದೊಡ್ಡ ನಷ್ಟ ಆಗುತ್ತೆ. ಸೊ ಈ ಥರದ ಯಾವ ಪರಿಕಲ್ಪನೆಯೂ ಇಲ್ಲದಾಗಿದೆ. ಈಗಾಗಲೇ ಕಾವೇರಿ 2.0 ಆ್ಯಪನ್ನು ಇನ್ಸ್ಟಾಲ್ ಮಾಡುವ ನೆಪದಲ್ಲಿ ಇಡೀ ರಾಜ್ಯ ಸರ್ಕಾರಕ್ಕೆ ಸುಮಾರು 2,500 ಕೋಟಿ ರೂಪಾಯಿ ಈಗಾಗಲೇ ನಷ್ಟ ಆಗಿದೆ ಕಳೆದ 3-4 ತಿಂಗಳ ಈಚೆಗೆ. ಆದರೆ ಇವತ್ತಿನಿಂದ ಇವರ ಹೋರಾಟ ಏನು ಶುರುವಾಗಿದೆ, ಇದು ಬಹಳ ದೊಡ್ಡ ತೀವ್ರ ಸ್ವರೂಪವಾದಂಥ ಹೋರಾಟ. ಮೇಲ್ನೋಟಕ್ಕೆ ಇದು ಸರಳ ಹೋರಾಟ ಅಂತ ಕನಿಸ್ಕೊಂಡ್ರೂ ಕೂಡ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ನೌಕರರು ಏಕಾಏಕಿ ಒಂದೇ ಸಾರಿಗೆ ಈ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕಂದಾಯ ಇಲಾಖೆಯ ಕೆಲಸಗಳನ್ನು ಅಥವಾ ಸಾರ್ವಜನಿಕರ ಕೆಲಸಗಳನ್ನು ಮಾಡುವಂಥವ್ರು ಯಾರು? ಇವರನ್ನು ಸರ್ಕಾರಿ ನೌಕರರು ಅಂತ ಹೇಳಿ ಇವರು ಪರಿಗಣಿಸಿದರೂ ಕೂಡ, ಅವರಿಗೆ ಸಂಬಳ ಕೊಡ್ತಾ ಇದ್ರೂ ಕೂಡ ಅವರನ್ನು ಗೌರವಯುತವಾಗಿ ಸರ್ಕಾರಿ ನೌಕರರನ್ನಾಗಿ ನಡೆಸ್ಕೊಳ್ತಾ ಇಲ್ಲ. ಪ್ರತಿಯೊಂದು ಸರ್ವೆಗಳಿಗೂ ಕೂಡ ಈಗ ಇವರನ್ನು ಬಳಸ್ಕೊಳ್ಳಲಾಗುತ್ತೆ. ಈಗಾಗಲೇ ಸರ್ಕಾರದ ಅಂದಾಜಿನ ಪ್ರಕಾರ ಸುಮಾರು 53 ಲಕ್ಷ ಈ ಖಾತೆ ವಿಚಾರದ ಸಂಬಂಧಪಟ್ಟ ಕೆಲಸಗಳು ಇವತ್ತು ಬಾಕಿ ಉಳ್ಕೊಂಡಿದ್ದಾವೆ. ಸೊ ಇಷ್ಟೆಲ್ಲ ಇದರ ನಡುವೆಯೂ ಕೂಡ ಇವರ ಬೇಡಿಕೆಗಳನ್ನು ಈಡೇರಿಸುವಂಥ ಪ್ರಕ್ರಿಯೆಯನ್ನು ಸರ್ಕಾರ ಮಾಡ್ತಾ ಇಲ್ಲ. ಅವ್ರು ಕೇಳ್ತಾ ಇರೋ ಸುಮಾರು 23 ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತಿನಿಂದ ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಆ 23 ಬೇಡಿಕೆಗಳಲ್ಲಿ ನಾನು ಒಂದೆರಡು ಪ್ರಮುಖ ಬೇಡಿಕೆಗಳನ್ನು ಹೇಳ್ಬಿಡ್ತೀನಿ. ಇಲ್ಲಿ ಅವ್ರು ಕೇಳ್ತಾ ಇರುವಂಥದ್ದು, ಯಾರಾದರೂ ಗ್ರಾಮಾಡಳಿತಾಧಿಕಾರಿಗಳು ಕರ್ತವ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಮೃತಪಟ್ಟರೆ ಅಥವಾ ಬೇರೆ ಏನಾದರೂ ಆಗಿ ಜೀವಹಾನಿ ಆದರೆ ಅವರಿಗೆ ಒಂದು 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಜೊತೆಗೆ ಈ ಪ್ರಯಾಣ ಭತ್ಯೆಯನ್ನು ಕೊಡಬೇಕು. 3,000 ರೂಪಾಯಿ ಪ್ರಯಾಣ ಭತ್ಯೆಯನ್ನು ಕೇಳ್ತಾ ಇದ್ದಾರೆ ಅವರು. ಆ ಪ್ರಯಾಣ ಭತ್ಯೆಯನ್ನು ಕೊಡಬೇಕು. ಜೊತೆಗೆ ಅಲಯನ್ಸ್ ಅಂದರೆ ಈಗಾಗಲೇ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಅರಣ್ಯ ಇಲಾಖೆ ಇರ್ಬೋದು, ಅವರಿಗೆ ಆಲ್ರೆಡಿ ಆ ಪ್ರಯಾಣ ಭತ್ಯೆಯನ್ನು ಕೊಡ್ತಿದ್ದಾರೆ. ಸೊ ಅದೇ ರೀತಿಯ ಭತ್ಯೆಯನ್ನು ನಮಗೂ ಕೊಡಿ. ನಾವು ಹಳ್ಳಿಗಳಲ್ಲಿ ಬಿಸಿಲು, ಮಳೆ, ಗಾಳಿ, ಚಳಿ ಅನ್ನೋದನ್ನೇ ತಿರುಗಾಡಿಕೊಂಡು ನಾವು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಆದರೆ ಅವರಿಗೆ ಸಿಗಬೇಕಾದಂಥ ಒಂದು ಮೂಲಭೂತ ಸೌಲಭ್ಯಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಅಂಗನವಾಡಿ ನೌಕರರಿಗಾದರೂ ಕೂಡ ಕನಿಷ್ಠ ಒಂದು ಅಂಗನವಾಡಿ ಸೆಕ್ಟರ್ ಅಂತ ಯಾವುದೋ ಒಂದು ಕಟ್ಟಡ ಇರುತ್ತೆ, ಅಲ್ಲಿ ಮಕ್ಕಳಿಗೆ ಒಂದು ಓದಲಿಕ್ಕೆ ಅಥವಾ ಪಾಠ ಕಲೀಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಇರುತ್ತೆ. ಭೋಜನಕ್ಕೆ ಒಂದು ಕೊಠಡಿಯನ್ನು ಕೂಡ ಮಾಡುವಂಥ ವ್ಯವಸ್ಥೆ ಇವತ್ತಾಗಿದೆ. ಆದರೆ ಈ ಗ್ರಾಮಾಡಳಿತಾಧಿಕಾರಿಗಳಿಗೆ ಈ ಕಡೆ ಗ್ರಾಮ ಪಂಚಾಯಿತಿಯಲ್ಲೂ ಒಂದು ಚೇರು, ಒಂದು ಟೇಬಲ್ ಇಲ್ಲ. ಇನ್ನು ನಾಡ ಕಚೇರಿಗಳಲ್ಲಾದರೂ ಕೂಡ ಒಂದು ಗ್ರಾಮದಲ್ಲಿ ಇರತಕ್ಕಂಥದ್ದು ಕೆಲಸ ಮಾಡಲಿಕ್ಕೆ ಅಲ್ಲಿ ಸಂಬಂಧಪಟ್ಟಂಥ ಏನು ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಅಥವಾ ಏನಾದರೂ ಒಂದು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಒಂದು ಲ್ಯಾಪ್ಟಾಪ್ ಇಲ್ಲ, ಒಂದು ಮೊಬೈಲ್ ಇಲ್ಲ. ಅಥವಾ ಈ ಸರ್ಕಾರ ಎಷ್ಟೆಲ್ಲ ಆ್ಯಪ್ಗಳನ್ನು ಅವರವರ ಮೊಬೈಲ್ನಲ್ಲೇ ಇನ್ಸ್ಟಾಲ್ ಮಾಡಿಕೊಂಡು ಇವರು ಕೆಲಸ ಮಾಡಬೇಕು. ಎಲ್ಲ ಖರ್ಚು ವೆಚ್ಚಗಳು ಕೂಡ ಅವರದ್ದೇ ಆಗಿರಬೇಕು. ಹೋಗ್ಲಿ ಕೊನೆಯ ಪಕ್ಷ ಒಂದು ಪ್ರಯಾಣ ಭತ್ಯೆಯನ್ನು ಕೂಡ ಕೊಡ್ತಾ ಇಲ್ಲ, ಅವರಿಗೆ ಕನಿಷ್ಠ ವೇತನವನ್ನು ಮಾತ್ರ ಕೊಡ್ತಾ ಇದ್ದಾರೆ. ಸೊ ಇದು ಇವತ್ತು ಬಹಳ ದೊಡ್ಡ ಪೆಡಂಭೂತವಾಗಿ ಅವರನ್ನು ಕಾಡ್ತಾ ಇರುವಂಥದ್ದು. ನಾವು ಹೇಗೆ ಜೀವನ ಮಾಡಬೇಕು? ಇನ್ನೊಂದು ಕಡೆಯಲ್ಲಿ ಈ ಪತಿ ಪತ್ನಿಯ ವರ್ಗಾವಣೆ ಪ್ರಕರಣಗಳನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ ಇದೇ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸೊ ಪತಿ ಪತ್ನಿ ಒಬ್ಬರು ಒಂದು ಜಿಲ್ಲೆಯಲ್ಲಿ ಮತ್ತೊಬ್ಬರು ಮತ್ತೊಂದು ಜಿಲ್ಲೆಯಲ್ಲಿ, ಗಂಡ ಒಂದು ಜಿಲ್ಲೆಯಲ್ಲಿ ಹೆಂಡತಿ ಇನ್ನೊಂದು ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾವು ನಮ್ಮ ಕುಟುಂಬಗಳನ್ನು ನೋಡ್ಕೊಳ್ಬೇಕು. ನಮಗೆ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಅಥವಾ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಅಥವಾ ಒಂದೇ ಜಿಲ್ಲೆಯಲ್ಲಿ ಇರತಕ್ಕಂಥ ಅಕ್ಕಪಕ್ಕದ ತಾಲೂಕುಗಳಲ್ಲೋ ಅಥವಾ ಅಕ್ಕಪಕ್ಕದ ಊರುಗಳಲ್ಲೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ, ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅವರಿಗೆ ಏನು ಪತಿ ಪತ್ನಿ ವರ್ಗಾವಣೆ ಪ್ರಕರಣದಲ್ಲಿ ಪರಿಗಣಿಸಿ ಅವರನ್ನು ವರ್ಗಾವಣೆ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಸರ್ಕಾರ ಮಾಡ್ತಾ ಇಲ್ಲ. ಇವರು ಕೇಳ್ತಾ ಇರುವಂಥದ್ದು ಬೇಸಿಕ್ಕು. ಇದು ಬೇರೆ ಬೇರೆ ಇಲಾಖೆಗಳಲ್ಲಿ ಸಹಜವಾಗಿ ಸಚಿವರಾದಂಥವ್ರು, ಶಾಸಕರಾದಂಥವ್ರು ತಮಗೆ ಬೇಕಾದಂಥವ್ರಿಗೆ ಶಿಫಾರಸುಗಳನ್ನು ಮಾಡಿ ಕರ್ಕೊಂಡು ಬಂದು ಕೆಲಸ ಮಾಡಿಸುವಂಥ ಪ್ರಕ್ರಿಯೆ ಇದು ಎಲ್ಲ ಇಲಾಖೆಗಳಲ್ಲೂ ಇದೆ.
ಆದರೆ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ, ಅದರಲ್ಲೂ ಈ ಗ್ರಾಮಾಡಳಿತಾಧಿಕಾರಿಗಳಿಗೆ ಯಾಕೆ ಈ ತಾರತಮ್ಯ, ಯಾಕೆ ಈ ರೀತಿಯ ಮಲತಾಯಿ ಧೋರಣೆ? ಇದು ಬಹಳ ದೊಡ್ಡ ಪ್ರಶ್ನೆ ಅವರದ್ದು. ಈ ಪ್ರಶ್ನೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಂದರೆ ಕಾರ್ಯದರ್ಶಿಗಳಾದಂಥ ಮನೀಶ್ ಮೌದ್ಗಿಲ್ ಅವರಾಗಲಿ ಜೊತೆ ಅಥವಾ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರಾಗಲಿ ಇದಕ್ಕೆ ಉತ್ತರವನ್ನು ಕೊಡಲೇಬೇಕಾಗಿದೆ ಇವತ್ತು. ಸೊ ಆ ಕಾರಣಕ್ಕಾಗಿ ಸುಮಾರು 23 ಬೇಡಿಕೆಗಳನ್ನು ಇಟ್ಕೊಂಡು ಅವರು ಇವತ್ತು ಬೀದಿಗಿಳಿದು ಹೋರಾಟವನ್ನು ನಡೆಸ್ತಿದ್ದಾರೆ. ಅವರು ಬೀದಿಗಿಳಿಯಲಿಕ್ಕೆ ಸರ್ಕಾರವೇ ಇವತ್ತು ಪ್ರಮುಖ ಕಾರಣ ಆಗಿರ್ತಕ್ಕಂಥದ್ದು, ಬೇರೆ ಯಾರೂ ಅಲ್ಲ. ಅಥವಾ ಇನ್ಯಾವುದೋ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಅನ್ನೋ ಕಾರಣಕ್ಕೆ ಅವರು ಇವತ್ತು ಬೀದಿಗಿಳಿದು ನಿಂತಿಲ್ಲ. ಇಡೀ 21 ಏನೋ ಆ್ಯಪ್ಗಳನ್ನು ಅವರು ಅನ್ಇನ್ಸ್ಟಾಲ್ ಮಾಡಿದ್ರೆ ಆಗುವಂಥ ನಷ್ಟ ಸರ್ಕಾರಕ್ಕೆ ಒಂದು ಭಾಗ, ಇದರ ಜೊತೆಯಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆಗಳಾಗ್ತಾ ಇದೆ. ಇಲ್ಲಿ ಇವತ್ತಿನಿಂದ ಅವರು ಸಂಪೂರ್ಣವಾಗಿ ತಮ್ಮ ಕೆಲಸಗಳನ್ನು ಬಿಟ್ಟು ಇವತ್ತು ಬೀದಿಗಿಳಿದು ಹೋರಾಟಕ್ಕೆ ಕುಳಿತಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಬಹಳ ದೊಡ್ಡ ಹೊಡೆತ ಬೀಳ್ತಾ ಇರುವಂಥದ್ದು. ಇದನ್ನು ಸರ್ಕಾರಗಳು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಜೊತೆಗೆ ಗಮನಿಸಿ ಅವ್ರಿಗೊಂದು ಮೂಲಭೂತ ಸೌಲಭ್ಯಗಳನ್ನು ಕೇಳ್ತಾ ಇರೋದ್ರಿ. ಅವರು ಒಬ್ಬ ಸರ್ಕಾರಿ ಎಂಪ್ಲಾಯಿ ಅಂತ ನೀವೇ ಅವರಿಗೆ ಒಂದು ಆದೇಶ ಪತ್ರವನ್ನು ಕೊಟ್ಟು ಕೆಲಸಕ್ಕೆ ಹಚ್ಚಿರ್ತೀರಿ. ಆದರೆ ಅವರಿಗೆ ಒಂದು ಕೂರ್ಲಿಕ್ಕೆ ಬೇಕಾದಂಥ ಒಂದು ಚೇರನ್ನಾಗಲಿ ಒಂದು ಟೇಬಲನ್ನಾಗಲಿ ಯಾರೋ ಒಬ್ಬ ಏನು ಈ ನಮ್ಮ ಬೇರೆ ಬೇರೆ ರೀತಿಯಲ್ಲಿ ಸರ್ವೆಗೆ ಬಳಸ್ಕೊಳ್ತಿರಲ್ಲ, ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ಈ ದಾದಿಯರು ಇವ್ರನ್ನೆಲ್ಲರನ್ನು ಅವರು ಬೀದಿಯಲ್ಲಿ ಎಳೆದು ಎಲ್ಲೋ ಒಂದು ಕಡೆ ಕೂರ್ತಾರೆ, ಎಲ್ಲೋ ಒಂದು ಕಡೆ ಸರ್ವೆ ಮಾಡ್ಕೊ ಬರ್ತಾರೆ. ಜಾತಿ ಗಣಿತ ಸಂದರ್ಭದಲ್ಲೂ ಕೂಡ ಹಾಗೆ ಮಾಡ್ತೀರಿ, ಟೀಚರ್ಸ್ಗಳನ್ನು ತಾವು ನಡೆಸ್ಕೊಳ್ತೀರಿ. ಇವರನ್ನ ಅವರಿಗಿಂತ ಕಡೆಯಾಗಿ ನಿಕೃಷ್ಟವಾಗಿ ನಡೆಸ್ಕೊಳ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಅವರದು. ಆ ಪ್ರಶ್ನೆಗೆ ಇವತ್ತು ಸರ್ಕಾರ ಉತ್ತರವನ್ನು ಕೊಡಲೇಬೇಕಾಗಿದೆ. ಸೊ ಆ ಕಾರಣಕ್ಕಾಗಿ ಇವತ್ತು ಜಸ್ಟಿಸ್ ಜಂಬೂರು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ಸಾರ್ವಜನಿಕರ ಮುಂದೆ ತೆರೆದಿಡಬೇಕು. ಬಹಳಷ್ಟು ಸಾರಿ ಏನಾಗುತ್ತೆ ಅಂದರೆ, ಈಗ ಸರ್ಕಾರಿ ನೌಕರರು ಅಂದರೆ ಇವರು ಹೊಟ್ಟೆ ತುಂಬ ತಿಂದ್ಕೊಂಡು ಆರಾಮಾಗಿ ಇರೋವಂಥವ್ರು. ಸೊ ಇವರು ಹೊಟ್ಟೆ ತುಂಬಿದ ಜನ, ಇವರಿಗೆ ಬಡವರ ಕಷ್ಟ ಅರ್ಥ ಆಗೋದಿಲ್ಲ, ಸಾಮಾನ್ಯ ಜನರ ಕಷ್ಟ ಅರ್ಥ ಆಗೋದಿಲ್ಲ, ಲಂಚ ಹೊಡೆಯುವಂಥವ್ರು ಅನ್ನೋದ್ರ ಬಗ್ಗೆ ಅದೇ ಥರದ ಮನೋಸ್ಥಿತಿಯನ್ನು ನೋಡ್ತೇವೆ. ಆದರೆ ಅದೆಲ್ಲವುಗಳು ಸತ್ಯ. ಅವುಗಳ ನಡುವೆ ಈ ಥರದವರು ಇದ್ದಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳು ಇವತ್ತಿದ್ದಾರೆ. ಎಲ್ಲರೂ ಹಾಗೆ ಅಂತ ನಾನು ಸಾರಾಸಟ್ಟಾಗಿ ಹೇಳಕ್ಕೆ ಹಾಗಿಲ್ಲ. ಆದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವ್ರಿಗೆ ನೀವು ಕನಿಷ್ಠ ಮನುಷ್ಯರ ರೀತಿಯಲ್ಲಾದರೂ ಕೂಡ ನೋಡುವಂಥ ಒಂದು ಪರಿಜ್ಞಾನ ಅಥವಾ ವಿವೇಚನೆ ಸರ್ಕಾರದಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳಿಗಾಗಲಿ ಅಥವಾ ಜನಪ್ರತಿನಿಧಿಗಳಿಗಾಗಲಿ ಸಂಬಂಧಪಟ್ಟಂಥ ಶಾಸಕರುಗಳಿಗಾಗಲಿ ಅಥವಾ ಸಚಿವರುಗಳಿಗಾಗಲಿ ಇರಬೇಕಲ್ವಾ? ನೀವು ಅವರನ್ನು ಸರ್ಕಾರಿ ನೌಕರರು ಅಂತ ಹೇಳ್ತೀರಿ, ಆದರೆ ಮನುಷ್ಯರ ರೀತಿಯಲ್ಲೂ ಕೂಡ ಅವರನ್ನು ನೋಡ್ತಾ ಇಲ್ಲ. ಇವತ್ತು ಅವ್ರು ಬೀದಿಯಲ್ಲಿ ಬಿಟ್ಟು ಅವರನ್ನು ನೀವು ಕೆಲಸ ಮಾಡಿ, ಯಾವುದೋ ಗುಡಿ ಗುಂಡಾಂತರದಲ್ಲಿ ನೀವು ಅಲ್ಲಿ ಕೂತ್ಕೊಂಡು ನೀವು ಕೆಲಸ ಮಾಡಿ, ಅಥವಾ ಯಾವುದೋ ಬೇರೆ ಇನ್ನೊಬ್ಬರ ಮನೆ ಕಟ್ಟೆ ಮೇಲೆ ಕೂತ್ಕೊಂಡು ಕೆಲಸ ಮಾಡಿ. ಸೊ ಈ ರೀತಿಯ ಮಾತುಗಳನ್ನು ಆಡಿ ಅವರನ್ನು ಕೆಲಸಕ್ಕೆ ಬಿಟ್ಟರೆ ಅವ್ರು ಯಾವ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಇವತ್ತು? ಸೊ ಇದು ಭಾಳ ದೊಡ್ಡ ಪ್ರಶ್ನೆ. ಇದಕ್ಕೆ ಸರ್ಕಾರ ಭಾಳ ಸೂಕ್ಷ್ಮವಾಗಿ ಇದನ್ನು ಪರಿಗಣಿಸಬೇಕು. ಇದರಿಂದ ಭಾಳ ದೊಡ್ಡ ನಷ್ಟ ಆಗುವಂಥದ್ದು ಮೊದಲನೇದು ಸರ್ಕಾರಕ್ಕೆ, ಎರಡನೆಯದು ಸಾರ್ವಜನಿಕರಿಗೆ. ಸೊ ಹಾಗಾಗಿ ತಕ್ಷಣ ಸರ್ಕಾರ, ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೆ ನೀವು ಕೇವಲ ಸದನದಲ್ಲಿ ಮಾತ್ರ ಜನರ ಪರವಾಗಿ ಭಾಷಣ ಬಿಗಿದರೆ ಸಾಲದು. ನೀವು ಏನು ಅಲ್ಲಿ ಬಾಯಿ ಮಾತಿನಲ್ಲಿ ಹೇಳ್ತೀರೋ ಅದನ್ನು ಇಲ್ಲಿ ಕೃತಿಯಲ್ಲಿ ಮಾಡಿ ತೋರಿಸ್ಬೇಕು. ಆಗ ಮಾತ್ರ ಜನ ನಿಮ್ಮ ಮಾತುಗಳನ್ನು ನಂಬ್ತಾರೆ. ಇಲ್ಲದೆ ಹೋದರೆ ನೀವು ಮತ್ತೊಬ್ಬ ರಮೇಶ್ ಕುಮಾರ್ ಆಗಿಬಿಡ್ತೀರಿ. ದಯಮಾಡಿ ಸದನದಲ್ಲಿ ನೀವು ಯಾವ ರೀತಿ ಪ್ರಾಮಾಣಿಕವಾಗಿ ಮಾತಾಡ್ತೀರೋ ಅದೇ ರೀತಿಯಾಗಿ ಇಲ್ಲಿ ಕೆಲಸ ಬಂದಂಥ ಸಂದರ್ಭದಲ್ಲಿ ಅಥವಾ ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಸಿಗಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಅವಾಗ ನಿಮ್ಮ ಕಾರ್ಯ ಮತ್ತು ಕೃತಿಯ ಜೊತೆಗೆ ನಿಮ್ಮ ಮಾತುಗಳ ನಡುವೆ ಒಂದು ಸಂಬಂಧ ಇರುತ್ತೆ. ಜನ ಅದನ್ನು ನಿಮ್ಮನ್ನು ನಂಬುತ್ತಾರೆ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಇವರ ಸಮಸ್ಯೆಗಳಿಗೆ ಸ್ಪಂದಿಸ್ತೀರಿ ಅನ್ನುವಂಥ ಮನೋಭಾವದೊಂದಿಗೆ, ಆ ಆಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.